ಓದಾಕತ್ತೀಯಪ್ಪ? ಚಂದ ಓದಾತಿ ಇಲ್ಲಿಗ ಮತ್ತೆ ಟೀಚರ್ ಮನಿ ಬಾಗ್ಲಕ್ ಬರೋಂಗ್ ಮಾಡ್ಬಿಡ. ಯಮ್ಮ ಈ ಸಲ ಹೆಂಗ್ ಓದಾತೇನ್ ಗೊತ್ತನೆ? ಟೀಚರ್ ಮನಿ ಬಾಗ್ಲಕ್ ಬರೋದನೇ ಇಲ್ಲ. ಆತೋರ್ಪ, ಓದ್ ಚಂದ ಓದ್, ನಮ್ಮಪ್ಪ ಶಾಣೆ ಬಂಗಾರ. ಓದಪ್ಪ, ದೊಡ್ಡ ಆಫೀಸರ್ ಆಗ್ಬೇಕು ನೀನು. ಅವ್ವ ಅಮ್ಮ, ನಾನು ಡಾಕ್ಟರ್ ಅಕ್ಕನ್ಬಿ. ಅಯ್ಯೋ ನಮ್ಮಪ್ಪ ಶಾಣೆಪ್ಪ, ಡಾಕ್ಟರ್ ಆಗಯಪ್ಪ ನೀನು. ನೋಡಿಲ್ಲ ನನ್ನ ಕಾಲು ಎಷ್ಟದಾವ, ಡಾಕ್ಟರ್ ಆಗಿ ನನಗೆ ಔಷಧ ಗುಳಿಗೆ ಕೊಟ್ಟು ಆರಾಮ್ ಮಾಡಪ್ಪ. ಹ್ಞೂ ಏನ್ ರೀತಿರ? ಏನಿಲ್ವಾ, ನಾನು ಪರಕ್ಕನ ಮನೆ ಕಡೆ ಹೊಂಟನಿ. ಅದು ಹುಡುಗಗ ಆರತಿ ಮಾಡ್ತಾರಲ್ಲ ಮತ್ತೆ ಹೆಸರಿಟ್ಟು ಅದಕ್ಕೆ ಅಲ್ಲಿ ಹೊಂಟನಿ. ನಾ ಹೋಗ್ತೆ ಶಕುಂತ್ಲಾ ಆಕಿನೂ ಕರ್ಕೊಂಡು ಹೋಗ್ತೀನಿ. ಮತ್ತೆ ಮನೆ ಕಡೆ ಯಾರು ಇರೋದಿಲ್ಲ, ನಮ್ದೇನು ಊಟ ಅಲ್ಲೇ ಹಾಕತಿ. ಮತ್ತೆ ಊಟಕ್ಕೆ ಬರ್ತಾರ ಅತ್ಯಾರ ಅಂತ ಏನು ಕಾಯ್ಕೋಬೇಡ. ಏನು ನೀವು ಮಾಡ್ಕೊಂಡು ನಿಮ್ಮ ಕೆಲಸ ನೀವು ಮಾಡ್ಕೊರಿ. ಅಯ್ಯಯ್ಯೋ ಅತ್ಯಾರ, ಥೋ ನೀವು ಮೊದಲೇ ಹೇಳಿದ್ರೆ ನಾ ರೊಟ್ಟಿನ ಮಾಡಕ್ಕೆ ಹೋಗಿದ್ದಿಲ್ಲ. ಅಯ್ಯೋ ನಾವು ಬೇಕು ಉಣ್ಲಿಕ್ಕಂದ್ರೆ ಏನಾತ? ನಿಮ್ಮ ಮಾವ ಮತ್ತೆ ನಿನ್ನ ಗಂಡ ಅವರೆಲ್ಲ ಉಣ್ಣುದಿಲ್ಲನ? ನಿಮಗಾರ ಬೇಡನ? ಅಯ್ಯೋ ಅತ್ತಿಯಾರ, ಮಾವಾರ ಪಲಾವ್ ತಿಂತಾರ್ರಿ, ತಲೆ ಕೆಡಿಸ್ಕೊಳ್ಳೋದಿಲ್ಲ. ನೀವ ತಿನ್ನೋದಿಲ್ಲಲ್ಲ ಅನ್ನ ಜಾಸ್ತಿ, ಅದಕ್ಕೆ ರೊಟ್ಟಿ ಮಾಡತ್ತಿದ್ದೆ. ಇಲ್ಲಾಂದ್ರೆ ನಾ ಪಲಾವನ್ನ ಮಾಡಿಬಿಡ್ತಿದ್ದೆ, ಸಾರು ಮಾಡ್ತಿದ್ದಿಲ್ಲ. ಮತ್ತೆ ತಿರಿ ಕೇಳಿದ್ರೆ ಗೊತ್ತನ್ರಿ, ಸುಮ್ಮನೆ ಮಾಡಿದಂಗಾತೀಗ. ಅಯ್ಯೋ ಹೆಂಗಾರ ನಮ್ಮ ಮನ್ಯಾಗ ಇಲ್ಲಾಂದ್ರೆ ಕೂಳ್ ಮಾಡ್ಕೊಂಡು ತಿನ್ನಂಗಿಲ್ಲ ನೀವು. ಆತು ತಿನ್ನೋಗ್ರ, ಅದನ್ನ ನಾ ಬರ್ತಾನೆ. ಏನ ಅದ ನೀನು ಒಂದು ಅಂಗಿ ತುಂಬರ ಕೇಳಿದ್ನಲ್ಲ, ತಂದಿನೇ ಇಲ್ಲ? ಹಾಂ ತಂದೇನ್ರಿ, ತೆರ್ಕೊಡ್ತಂತೇಳ್ರಿ. ಹಂಗ ಅದ ಸೀರೆ ಬದ್ಲಿ ಮಾಡಿಸ್ಕೊಂಬಂದ್ರನ? ಅಯ್ಯಯ್ಯೋ ಸೀರೆ ಕೇಳಾಕತ್ತಾರ, ಏನು ಹೇಳೋದು? ನಾವು ನೋಡಿದ್ರೆ ನಿನ್ನೆ ಸೀರೆ ಅಂಗಡಿ ಹೋಗೇ ಇಲ್ಲ. ಈಗ ಏನು ಹೇಳ್ಬೇಕಾತು ಅತ್ತಿಯರಿಗೆ? ನೋಡಂತಡಿ ತಗೋರಿ ಅತ್ಯಾರ. ಸೀರೆ ತಂದಿ? ಅಯ್ಯೋ ಅತ್ಯಾರ, ಒಲಿಮೆ ಹಾಲಿಟ್ಟಂತೇಳಿ ಬಂದೆ. ಅಲ್ಲ ಸೀರೆ ತಂದಿನ ಹೇಳಂದೆ. ಅದು ಅತ್ಯಾರ ಹೋಗಿದ್ದೆ, ಅಂಗಡಿ ಬಂದಾಗಿತ್ರಿ. ನಾವು ನಿನ್ನೆ ಅದಾಗ ಬುಧವಾರ ಅಲ್ರಿ, ದುರ್ಗದ ಬೇಲ್ನಾಗ ಅರ್ಬಿ ಅಂಗಡಿ ಬಂದಲ್ಲ, ನೆನಪಿದ್ದಿದ್ದಿಲ್ಲ, ಹಂಗೆ ಹೋಗ್ಬಿಟ್ಟೇವಿ. ಹಂಗಾಗಿ ಇದ್ದಿದ್ದಿಲ್ರಿ ಅತ್ಯಾರ. ಅಯ್ಯೋ ಹೌದಲ್ಲ, ದುರ್ಗದ ಬೈಲೆ ಬಟ್ಟೆ ಅಂಗಡಿ ಎಲ್ಲ ಬುಧವಾರ ಬಂದ ಇರ್ತಾವೆ. ವಯವ ದಿನ ನೋಡ್ಯಾರ ಹೋಗಬಾರ್ದನ್ನ ಚಂದಾಗೈತದ. ನನಗೂ ಲಕ್ಷ್ಯ ಆಗಿಲ್ಲ, ಖಾಲಿ ಪೀಲಿ ಕೆಲಸ ಬಗ್ಸಿಬಿಟ್ಟು ಹೋಗಿ ಬಂದಂಗೆ ಆತು ನೋಡು. ಆತು ಇದೆಯಾ ಅಂಗಡಿ ತಂದಿ ಮತ್ತೆ ತಂಗಿನ? ನಾವು ಸೀರೆ ತಂದಿದ್ದ ಅಂಗಡಿ ಬಂದಾಗಿತ್ತು ರೀ ಅತ್ಯಾರ, ದೊಡ್ಡ ದೊಡ್ಡ ಅಂಗಡಿ ಎಲ್ಲ ಬಂದಾಗಿದ್ವೆ. ಒಂದು ಸಣ್ಣ ಪುಟ್ಟ ಅಲ್ಲಲ್ಲೇ ಒಂದೊಂದು ಯಾವ್ದಾರು ತೆಗೆದಿರ್ತಾವಲ್ರಿ, ಆ ಅಂಗಡಿ ತಂದೆ. ಹಾಂ ಆತ್ ಬಿಡುವ. ಸರಿ ಹಂಗಾರೆ ಹೋಗಿ, ನಾನು ಹೋಗಿ ಕೆಲಸ ಮಾಡ್ಕೋಗಿ ನಾ ಬರ್ತೇನೆ. ಅಪ್ಪ ದೇವ್ರೆ, ಅತ್ತಿಯರಿಗೆ ಏನು ಹೇಳಿ ಬಚಾವಾಗಲಿ ಅನ್ಕೊಳತ್ತಿದ್ದೆ. ಚಲೋ ಹಂಗೆ ಮಾಡಿ ಇಲ್ಲ ಹೋಗೋಕ್ಕಾಗಲಿಲ್ಲ ರೀ ಅತ್ಯಾರ, ಹೋಗಿದ್ದೆ ರೀ ಅತ್ಯಾರ, ತೆಗ್ದಿದ್ದಿಲ್ಲ ರೀ ಅತ್ಯಾರ, ಏನಾರ ಒಂದು ಹೇಳಿ ಇದನ್ನೆಲ್ಲೇ ಮುಗಿಸ್ಬಿಡ್ಬೇಕು. ಹಾಳಾದ ಅವತ್ತು ಸುಮ್ಮನೆ ತಂದು ಬಿಟ್ಟಿದ್ರೆ ಅಕ್ಕಿತ್ತು ಅಕ್ಕಿಗೊಂದು. ಆದರೂ 5,000 ರೂಪಾಯಿ ಸೀರೆ ಯಾಕೆ ಬಿಡಂದು ಬಿಟ್ಟು ಬಂದಿದ್ದಕ್ಕೆ ಈ ಥರ ಅನ್ಭವಿಸ್ಬೇಕು. ಹಲೋ, ಯಾವಕ್ಕೆ ಫೋನ್ ಹಚ್ಚಾಳಿಕೆ? ಈಗಿನ ಸಂಗವ, ನನ್ನ ಮಗಳಿಗೆ ಅದಕ್ಕೆ ಫೋನ್ ಮಾಡಿಯಾ? ಅದು ಸಂಗವ, ನಾನು ನಿಮ್ಮ ಅತ್ತಿಗೆ ಮಾತಾಡೋದು ಏನಂತಂದ್ರೆ, ಒಂದು ಸ್ವಲ್ಪ ಬಂದೆ ಈಕಿನ ಕರ್ಕೊಂಡು ಹೋಗುವ. ನಿಮ್ಮ ಅವ್ರನ್ನ ಒಂದು ಸ್ವಲ್ಪ ಅತ್ತೆಯವ್ರನ್ನ ಯಾಕೋ ನಿಮ್ಮ ಮನೆಗೆ ಬರ್ಬೇಕಂತ ಭಾಳ ಆಸೆ ಪಡಕತ್ತಾರ. ನಿನ್ನಿಂದ ಜೀವನ ಎನ್ಸಕತ್ತೈತಂತ. ಅದೇ ರಾತ್ರಿ ಅಂತಾನೆ ಇದ್ರು, ನಮ್ಮ ಮಗಳ ಮನೆಗೆ ಹೋಗ್ಬರ್ಬೇಕು 4 ದಿನ, ನನ್ನ ಮಗಳ ಮನೆಗೆ ಹೋಗ್ಬರ್ಬೇಕು 4 ದಿನ ಅಂತೇಳಿ ಭಾಳ ನೆನ್ಸಕತ್ತಿದ್ರು. ಅವ್ರ ಅದಾರ, ಇಲ್ಲೇ ಅದಾರ, ಆರಾಮದಾರ. ಆದ್ರೆ ಯಾಕೋ ಭಾಳ ನೆನಪಾಗತ್ತಿ ಅಂತ ನೀನು ಬಂದು ಕರ್ಕೊಂಡೋಕ್ಕಿಯ ಒಂದು ವಾರ ಹಂಗಾರೆ? ಆಗಲ್ಲ ಅದು ಅದಕ್ಕೆಮ್ಮ, ಬಂದು ಕರ್ಕೊಂಡು ಹೋಗಿದ್ದೆ ರೀ. ನಂದೊಂದು ಸ್ವಲ್ಪ ಇಲ್ಲ ಅರ್ಜೆಂಟ್ ಕೆಲಸ ಬೇರೆ ಅದಾವು, ಅದ್ರಾಗ ಬೇರೆ ನಮ್ಮ ಅತ್ತಿ ಮಾವನ ಸೇವಾನು ಮಾಡ್ಬೇಕು ನಾನು. ನನಗೆ ನಿಮ್ಮಂಗೆ ಏನು ಬರೀ ಆಗ್ತಿ ಅಷ್ಟನ? ನನಗೆ ಮಾವನು ಅದಾನಲ್ರಿ, ಎಲ್ಲರದು ಚಕ್ರಿ ನಾನೇ ಮಾಡ್ಬೇಕ್ರಿ. ನನಗೆ ಹೇಳ್ರಿ, ಹೆಣ ಬಿದ್ದೋಕತ್ತೆ ಎಷ್ಟ್ರದ್ದು ಮಾಡೋ ಅಷ್ಟೊತ್ತಿಗೆ. ಈಗ ಮತ್ತು ಅವನು ಬೇರೆ ಅಂತಂದ್ರೆ ನನಗೂ ಕುಂದಿರ್ಸಿ ಎಲ್ಲ ಮಾಡೋಕ್ಕಾಗಲ್ರಿ. ನಾನೇ ಬರ್ತೀನಿ ಅಂತ ಹೇಳ್ರಿ, ಅವಾಗ ಒಂದು ವಾರ ಬೇಕಾರೆ ಇದ್ದು ಬರ್ತೇನಂತ. ಇಲ್ಲೇ ನಮ್ಮ ನಾದ್ನಿಗೆ ಬರೋಕೆ ಹೇಳಿ. ಅದು ಅಲ್ಲದೆ ನಮ್ಮ ನಾದ್ನಿ ಬರಾಕತ್ತಿದ್ಲಂತ್ರಿ, ನಿನ್ನೆ ಫೋನ್ ಮಾಡಿದ್ಲಕ್ಕಿ. ನಾನೇ ಏನು ಮಾಡ್ಲಪ್ಪ ಹಂಗಾರೆ ನಮ್ಮ ಓನ್ ಮನೆಗಾರ ಹೋಗ್ಲೇನ ಅನ್ಕೊಳತ್ತಿದ್ದೆ. ಅಷ್ಟೊತ್ತಿಗೆ ನೀವೇ ಫೋನ್ ಮಾಡಿದ್ರಿ, ಚಲೋ ಆತು, ನಾನೇ ಬರ್ತೀನಿ ತೋರಿ. ಇಲ್ಲ 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 ಇಲ್ಲ, ನಿಮ್ಮ ಅವ್ವಾರನ್ನ ನೀವು ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ರಿ ಒಂದು ವಾರ. ಯಾಕತ್ತಿಗೆಮ್ಮ ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ ಅತ್ತಿ? ಯಾಕೆ ಅಣ್ಣ ಹೇಳಿದ್ನ ಏನು ನಮ್ಮವ್ವ ಹೇಳಿದ್ಲ? ಏನು ಜಗಳ ಪಗಳ ಮಾಡಿದ್ರನ? ಇಲ್ಲೇ ಊರು ಸುಟ್ಟು ಗಾದಿ ಮಾಡಕತ್ತಾರವ. ಒಂದು ಮನಿ 3 ಬಾಗಿಲು ಮಾಡಕತ್ತಾರ, ಒಲಿ 2 ಹಚ್ಚೋದೊಂದು ಬಾಕಿ ಉಳಿಯಾಕತ್ತೈತಿ. ಅದಕ್ಕೆ ನಾ ಎಷ್ಟು ಹೊಂದಾಣಿಕೆ ಮಾಡ್ಕೊಂಡು ಈಗಿನ ಕಾಲ ಸೊಸ್ತ್ಯಾರ ನಾವು ಅವ್ರ ಕೂಟ ಹೊಂದಾಣಿಕೆ ಮಾಡ್ಕೊಂಡು ಹೋದ್ರೆ ಅವರು ನಮ್ಮ ಕೂಟ ಚಂದಾಗಿರ್ತಾರ ಅಂತ ನಾ ಹಿಂಗೆ ಯೋಚನೆ ಮಾಡಿ ಗೆಳತಿಯಾರಂಗೆ ಇರಕ್ಕೆ ಪ್ರಯತ್ನ ಪಡಕತ್ತೀನಿ. ನನ್ನ ಸೊಸಿ ಕೆಲಸಕ್ಕೆ ಹೋಗಿ ಬಂದು ಒಟ್ಟು ರೊಕ್ಕ ನನ್ನ ಕೈ ತಂದು ಕೊಡ್ತಾಳ. ಏನು ಹಂಗದಾಳ ನನ್ನ ಸೊಸಿ. ಈಕೆ ನಿಮ್ಮವ್ವ ನಾನು ನೋಡ್ತಾನೆ ಅದೀನಿ, ಒಂದು ಏನು ನಿಗ್ರಿಷ್ಟು ನೀರು ಕುಡಿತಾಳ ಹುಡುಗಿ. ಒಂದು ಅತಿ ಕಂಡ್ರೆ ಸೇರಂಗಿಲ್ಲ, ನಿಂತ್ರೆ ಸೇರಂಗಿಲ್ಲ, ಬರೇ ಏನಾರ ಒಂದು ಅನ್ನದ್ರಾಗ ಇರ್ತಾಳೆ ನೋಡು. ಇದೆಲ್ಲ ಸರಿ ಬರೋದಿಲ್ಲ. ನಿಮ್ಮ ಅವ್ವಗ ನೀ ಹೇಳು, ಇಲ್ಲ ನಿಮ್ಮ ಅವ್ವನ ಕರ್ಕೊಂಡು ನೀವು ನಿಮ್ಮ ಮನೆಗೆ ಹೋರಿ.
ಜಗಳ ಅಂತ ಕೇಳ್ತೀವ ನೀನು ಇಲ್ಲೋಡ ನಾನಂತೇಳಿ ಹರಿಯದಾಗಿ ಇವ್ರ ಕಡೆ ಅನಸ್ಕೊಂಡು ಮಾಡಿ ಜೀವನ ಹೆಂಗ ಸಾಗಿಸ್ಕೊ ಮಂದೆ ಮುಗಿದು ಹೋತು ಈಗಿನ ಬಂದರ್ ಸುತ್ತೇರಿ ಯಾಕೆ ಅನಸ್ಕೊಂತಾರ ಇವ್ರು ಈ ನಮ್ಮನಿ ಬಾಯಿಗೆ ಬಂದು ಮಾತಾಡತ್ರ ಈಗ ನನ್ನ ಸೊಸಿ ಮಗ ಕೆಲ್ಸಕ್ಕೆ ಹೋಗ್ಯಾರ ಏನ ಮನಸ್ಸಿಗೆ ಬೇಜಾರು ಮಾಡ್ಕೊಂಡು ಬೆಳಗ್ಗೆ ಅವ್ರಿಗೆ ನಮ್ಮನೆ ಆಗಿಬಿಟ್ಟಿತ್ತು ಮುಂದೆ ಏನ್ ತೀರ್ಮಾನ ತಗೊಂತಾರ ಏನೋ ನನಗದು ಗೊತ್ತಿಲ್ಲ ನನ್ನ ಮನೆ ಹೊಡಿದ್ ನನಗೆ ಇಷ್ಟ ಇಲ್ಲ ಏನ ಅದಕ್ಕೆ ನೀನೇ ನಿಮ್ಮ ಅವ್ನ್ ಕರ್ಕೊಂಡು ಬಿಡುವ ಇನ್ನ ಆಕಿನ ನೀನ ನೋಡ್ಕೊ ಏ ಊರ್ ಹಡಿಬಿಟ್ಟಿ ನಾ ಯಾಕೆ ಹೋಗ್ಲೆ ಫೋನ್ ಇಡ್ತೇನೆ ಕೆರು ತಗೊಲೆ ನಿನಗ ಬರ್ಲ ನನ್ನ ಮಗ ಬರ್ಲಿ ಕೇಳ್ತಾನೆ ಆತ್ರಿ ಅತಿಯಮ್ಮ ನಾ ಬರ್ತೇನೆ ತಗೋರಿ ನೀವು ತಲೆ ಕೆಡಿಸ್ಕೋಬೇಡ್ರಿ ಬರೋದಲ್ವಾ ನೀ ಬಂದಾದ್ರು ಏನ್ ನಿಮ್ಮ ಅವ್ನ ಅಂತಾನೆ ಮಾತಾಡ್ತಿ ಅದಕ್ಕೆ ಬಂದು ನೀ ಏನ್ ಪಂಚಾಯತಿ ಬಗ್ಗೆ ಹರಿಸಬೇಕಾಗಿಲ್ಲ ನಾ ಏನ್ ಹೇಳತ್ತೀನಿ ನಿಮ್ಮ ಅವ್ನ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ರಿ ಅಲ್ರಿ ಅತಿಯಮ್ಮ ನಾ ಗಂಡು ಮನೆಗೆ ಇರಕ್ಕೆ ನಾ ಹೆಂಗ್ ಕರ್ಕೊಂಡು ಹೋಗಕ್ಕಿತ್ರಿ ಹೌದಾ ಹೌದಾ ನಿನ್ನ ಬಾಯಾಗ ಬಂತ ತಡಿ ಇನ್ನೊಂದ್ಸಲ ಅನ್ನ ಅಲ್ರಿ ಅತಿಯಮ್ಮ ನಾ ಗಂಡು ಮನೆಗೆ ಇರಕ್ಕೆ ನಾ ಹೆಂಗ್ ಕರ್ಕೊಂಡು ಹೋಗಕ್ಕಿತ್ತಿ ಅಂದೆ ನೀವು ನೋಡ್ಕೋಬೇಕ ಮಗ ಸೊಸಿ ಅಂತ ಎದಕ್ಕದಿರಿ ಮತ್ತೆ ನೀವ ಜಪಾನ್ ಜೊತೆ ಮಾಡ್ಬೇಕು ನಿನ್ನ ಬಾಯಿಗೆ ಈ ಮಾತು ಬರ್ಲಿ ಅಂತೇಳಿ ನಾನು ಏನ ಇಷ್ಟೊತ್ತು ಮಾತಾಡಿದ್ವ ಯವ್ವ ಅರ್ಥ ಆತ ಈಗ ನಿನಗೆ ನಾವ ನೋಡ್ಕೋಬೇಕಾಕಿನ್ನ ನಿಮ್ಮ ಅವನ್ನ ತಡಿ ನಾವು ನೋಡ್ಕೊಳಕತ್ತೀವಿ ಅಂದ್ಮೇಲೆ ನಮ್ಮ ಮನೆ ತಣ್ಣಗಿರಾಕ್ ಬಿಟ್ರೆ ನೋಡ್ಕೋಬೇಕು ನಮ್ಮ ನೆಮ್ಮದಿಯಾಗಿ ಇರಾಕ್ ಬಿಟ್ರೆ ನೋಡ್ಕೋಬೇಕು ನಮಗೆ ಒಳ್ಳೇದು ಬಯಸಿದ್ರೆ ನೋಡ್ಕೋಬೇಕು ಅಥವಾ ನಮ್ಮ ಹತ್ತಿರ ಇರೋ ರೊಕ್ಕ ನಮಗೆ ನಾವು ಈಗ ತಿಂಗಳ 2,000 ರೂಪಾಯಿ ನಿಮ್ಮ ಹೋಗ ಬರೋಂಗ್ ಮಾಡೀನಿ ನಾನು ಹೋಗ್ಲೇ ತಗಂತೇಳಿ ಆ 2,000 ರೂಪಾಯಿ ನಿನಗೆ ಕೊಟ್ಟು ಕಳಿಸ್ತಾಳೆ ನೀ ಅಂತ ಶಾಣೆ ಇದ್ದಿ ಬಂದು ಇಸ್ಕೊಂಡು ಹೋಗಿ ಯಾಕಂದ್ರೆ ನಿನಗೂ ನಿಮ್ಮ ಮನೆ ಬರ್ತೈತೆ ಬರ್ದಿಲ್ಲ ನಿಮ್ಮ ಅತ್ತಿಗೆ ನೀ ಮಾಡಿಸಿಲ್ಲ ನನಗೆ ಗೊತ್ತೈತಿ ನಿನಗೆ ಬರುವಂಗ ನೀ ಮಾಡ್ಕೊಂಡು ಅದು 2,000 ಇದು 2,000 ಯಾಕೆ ಇದೇ 2,000 ನಮಗೆ ಕೊಟ್ರೆ ನಿಮ್ಮವ್ವ ಸಿಲಿಂಡರ್ಗೆರ ಎದಕ್ಕಾರ ಗ್ಯಾಸ್ ಗೀಸ್ ತರಿಸ್ಕೊಳಕ ಮಾಡಾಕ ಒಂದು ಉಪ್ಪು ಎಣ್ಣೆ ಖಾರಕ್ಕರ ಹಾಕತ್ತೀವ ಏನು ರೊಕ್ಕಿದ್ರೆ ಕೆಡಿಸ್ತೈತೆ ಮನುಷ್ಯಾಗ ಹಂಗೆ ಒಂದು ರೂಪಾಯಿ ಶಣೆತನ ಮಾಡಿ ಎಲ್ಲ ನಿನಗೆ ಕೊಟ್ಟು ಕಳಿಸ್ತಾಳ ನಮಗೊಂದು ಒಳ್ಳೇದು ಏನು ಬಯಸೋದು ಗೊತ್ತಿಲ್ಲ ಅಂದಮೇಲೆ ನಾ ಯಾಕೆ ನೋಡ್ಕೋಬೇಕು ಏ ಹಡಿಬಿಟ್ಟೆ ನನ್ನ ಮಗಳಿಗೆ ಇಲ್ಲದ ಟೆನ್ಷನ್ ಕೊಡಬೇಡ ಕೆಲಸ ಮಾಡ್ತಿರ್ತಲ್ಲದ ಯಾಕೆ ಆಕಿ ಓಟ ಹಚ್ಚಿ ನಾ ಹೋಗುದಿಲ್ಲ ನನ್ನ ಮಗಳ ಮನೆಗೆ ಏನ ಕೊಡಕ್ಕೆ ನೋಡ್ ನಾ ರೊಕ್ಕನ ಏನ್ ಮಾಡ್ತಿ ನೋಡು ಹಿಂಗ್ ಮಾತಾಡ್ತಾರ ನೀವು ಬೇಕಿ ಕೆಲಸ ಮಾಡ್ತಿ ಇಲ್ಲಿ ಇದ್ದಾರೆಲ್ಲ ಹರಾಮತ್ ತಿಂತಾರ ಕುಂತು ಉಂಟಾರ ಆತಿಗೆ ಫೋನ್ ಇಡ್ತೇನಿ ಏನ ಅದೇನ್ ಬಂದ್ ಮಾತಾಡ್ತೀಯೋ ಏನ್ ಮಾತಾಡ್ತೀಯೋ ನೋಡು ಇಡ್ತೇನೆ ನೋಡ್ರಿ ಅತ್ತಿಯಾರ ಹೇಳಾಕತ್ತೇನಿ ನನ್ನ ಮನಿ ನೆಮ್ಮದಿಯಾಗಿರ್ಬೇಕಷ್ಟೇ ನೀವು ವಟ ಅನ್ನಂಗಿಲ್ಲ ನಿಮ್ಮ ಜಾಗ ಏನಿದ್ರಿ ಇಲ್ಲೇ ಮೂಲೆ ಕುಂದ್ರುದು ಮಾಡಿ ಹಾಕ್ತೇವಿ ತಿನ್ರಿ ಉಣ್ರಿ ಬೇಕಾದ್ ಮಾಡ್ರಿ ಕುಂದರ್ರಿ ಮುಗೀತು ಅದನ್ನ ಬಿಟ್ಟು ನನ್ನ ಸೊಸಿಗೆ ಏನಾರ ಅನ್ನೇ ನನ್ನ ಮಗಗೆ ಏನಾರ ಅನ್ನೇ ನನಗೆ ಈ ವಟ ಹಚ್ಚಿದ್ರಿ ಯಾಕೆ ದುಡಿಬಾರ್ದು ಹೆಣ್ಣು ಮಕ್ಳು ದುಡಿದ್ರಾಗ ಏನ್ ತಪ್ಪೈತಿ ನಾ ಹೊಲ್ದಾಗ ದುಡ್ದೇನೆ ಆಕೆ ಆಫೀಸ್ನೇ ದುಡಿಯಾಕತ್ತಾಳ ಅಷ್ಟೇ ಏನ್ರಿ ನಿಮ್ಮ ಮಗ ಕುಡ್ದು ನನ್ನ ಜನ್ಮ ತಿಂದು ಈ ಮನಿ ಉದ್ಧಾರ ಆಗ್ಲಂಗ್ ಮಾಡಿದ ನನ್ನ ಮಗ ಕುಡಿಲಾರದಂಗ ಸೊಸಿ ಮಗ ಇಬ್ರು ಮನಿ ಉದ್ಧಾರ ಮಾಡಕತ್ತಾರ ಏನ್ರಿ ನಾನೀಗ ಪಾರಕ್ಕನ ಮಗಂದ ಹೆಸರಿಡು ನಾಮಕರಣ ಐತಲ್ಲ ಅಲ್ಲಿ ಹೊಂಟೇನ್ರಿ ಏನ್ರಿ ನೀವು ವಟ ಹಚ್ಕೊಂಡು ಕುಂದ್ರಬೇಡ್ರಿ ಮನ್ಯಾಗೆಲ್ಲ ಅಡಿಗೆ ಮಾಡಿ ಇಟ್ಟೈತಿ ನಾಷ್ಟ ಅಂತರೂ ಆಗೈತಿ ಮಧ್ಯಾಹ್ನ ಊಟದಷ್ಟು 1-1:30 ಅಂದ್ರೆ ನಾ ಬರ್ತೇನೆ ಟೈಮ್ ಈಗ 11 ಆಗೈತಿ ನಾ ಬರ್ತೇನಂತ ಏನ್ರಿ ನೋಡು ವಯಸ್ಸಾಗಿರೋ ಮುದುಕಿನ ಮನೆ ಆಗ್ಬಿಟ್ಟು ಹೆಂಗ್ ಹೊಂಟಾಳ ಹಂಗ ತಿಳ್ಕೊರಿ ನನಗೂ ಇನ್ನ ಅತಿಯಾಗಿ ತಲೆ ಬಗ್ಗಿಸಿ ನಡ್ಯಾಕ ಆಗುದಿಲ್ರಿ ಅತ್ಯಾರ ಒಳ್ಳೇದಿದ್ರೆ ಸರಿ ಕೆಟ್ಟದ್ದಾಗೆ ಮಾತಾಡ್ತಿರಂದ್ಮೇಲೆ ನಿಮಗೆ ಕೊಟ್ಟರೆ ನಾ ಯಾಕೆ ಅನ್ನಕ್ ಹೋಗ್ಲಿ ಮುಗಿತೀನಿ ನನಗೂ ಸಸಿ ಬಂದಾಳ ನಾನು ನಿಮ್ಮಂಗ ಒಬ್ಬ ಅತ್ತಿನ ಆದ್ರೆ ನಾ ಒಳ್ಳೆ ಅತ್ತಿ ನೀವು ಯಾವತ್ತೂ ಒಳ್ಳೆ ರೀತಿ ಒಳಗೆ ಸಸಿನ ನಡೆಸ್ಕೊಂಡಿಲ್ಲ ಅಷ್ಟೇ